ಅಳಿಯನಿಗೆ ಉಡುಗೊರೆಯಾಗಿ ಬೆಳ್ಳಿಯ ಚಪ್ಪಲ್ ನೀಡಿದ ಮಾವ. ಕೊಲ್ಹಾಪುರದಲ್ಲಿ ಅಳಿಯನ ಚಪ್ಪಲಿಗಳಿಗೆ 1.5 ಕಿಲೋ ಬೆಳ್ಳಿಯ ಬಳಕೆ. ಅಧಿಕ ಮಾಸದ ನಿಮಿತ್ತ ಅಳಿಯನಿಗೆ ಉಡುಗೊರೆ ನೀಡುವ ಮಹಾರಾಷ್ಟ್ರ ಕರ್ನಾಟಕದ ಗಡಿಭಾಗದಲ್ಲಿ ಪರಂಪರೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಗಗನಕ್ಕೇರುತ್ತಿದ್ದರೂ ಕೂಡ ಉತ್ಸಾಹ ಹವ್ಯಾಸ ಬೆಲೆ ಕಟ್ಟಲಾಗದು ಎಂಬ ಅಂಶ ಕೊಲ್ಹಾಪುರದಲ್ಲಿ ಕಂಡುಬಂದಿದೆ. ಕೊಲ್ಹಾಪುರ ಸಾಂಗ್ಲಿ ರಸ್ತೆಯಲ್ಲಿರುವ ಹವ್ಯಾಸಿ ಮಾವರೊಬ್ಬರು ತನ್ನ ಅಳಿಯನಿಗಾಗಿ 1.5 ಕಿಲೋ ಬೆಳ್ಳಿಯ ಕೊಲ್ಹಾಪುರಿ ಚಪ್ಪಲಿಯನ್ನು ತಯಾರಿಸುವ ಸಂಗತಿ ಕಂಡುಬಂದಿದೆ. ಕೊಲ್ಹಾಪುರ ನಗರದ ಕುಶಲಕರ್ಮಿಯೊಬ್ಬರು ಈ ಚಪ್ಪಲಿಯನ್ನು ತಯಾರಿಸಲು ಸತತ 8 ದಿನಗಳ ಕಾಲ ಪರಿಶ್ರಮಿಸಿದ್ದಾರೆ. ಕೊಲ್ಹಾಪುರ ಮತ್ತು ಸಾಂಗ್ಲಿ ಜಿಲ್ಲೆಗಳಲ್ಲಿ ವಾಸಿಸುವ ಶ್ರೀಮಂತ ತಂದೆಯ ಪ್ರೀತಿಯ ಮಗಳೊಬ್ಬಳ ಮದುವೆಯಲ್ಲಿ ಅಳಿಯನಿಗೆ ನೀಡಿರುವ ಈ ಕಾಣಿಕೆ ಅದ್ಭುತವಾದದ್ದು. ಅಳಿಯನಿಗೆ ಮಗಳ ಮೇಲೆ ಪ್ರೀತಿ, ಮಾವನಿಗೆ ಅಳಿಯನ ಮೇಲೆ ಪ್ರೀತಿ. ಈ ಪ್ರೀತಿಗಾಗಿ ವಧುವಿನ ತಂದೆ ಸಾಂಗ್ಲಿ ಜಿಲ್ಲೆಯ ಚಿನ್ನದ ಕೆಲಸಗಾರನಿಗೆ ಅಳಿಯನಿಗೆ ಬೆಳ್ಳಿ ಚಪ್ಪಲಿ ತಯಾರಿಸುವಂತೆ ಕೆಲಸವನ್ನೂ ನೀಡಿದ್ದರು. ಅವರು ಕೊಲ್ಹಾಪುರ ನಗರದ ಪ್ರಸಿದ್ಧ ಬೆಳ್ಳಿ ಕುಶಲಕರ್ಮಿಗೆ ಈ ಕಾರ್ಯವನ್ನು ವಹಿಸಿದ್ದರು. ಅವರು 1.5 ಕಿಲೋ ಬೆಳ್ಳಿಯನ್ನ ಉಪಯೋಗಿಸಿ ಪರಿಪೂರ್ಣ ಕೊಲ್ಹಾಪುರಿ ಚಪ್ಪಲಿಗಳನ್ನು ತಯಾರಿಸಿದ್ದಾರೆ. ಈ ಕಾರ್ಯಕ್ಕಾಗಿ ಇಬ್ಬರು ಸತತವಾಗಿ 8 ದಿನಗಳ ಕಾಲ ಪರಿಶ್ರಮಿಸಿದ್ದಾರೆ. ವಿಶೇಷವೆಂದರೆ ಈ ಕುಶಲಕರ್ಮಿ 4 ಮತ್ತು 5 ಕಿಲೋ ತೂಕದ 2 ಬೆಳ್ಳಿ ಪೈಪ್ಗಳನ್ನು ಕೂಡ ತಯಾರಿಸಿದ್ದಾರೆ. ಢೋಂಡ್ ಅಂದರೆ ಅಧಿಕ ಮಾಸ ತಿಂಗಳಲ್ಲಿ ಅಳಿಯನಿಗೆ ಉಡುಗೊರೆ ಮಾಡುವಾಗ ಈ ಕೊಲ್ಹಾಪುರಿ ಬೆಳ್ಳಿ ಚಪ್ಪಲಿಗಳ ಬೆಲೆ 4 ಲಕ್ಷ ರೂಪಾಯಿಗಳು ಎಂದು ತಿಳಿದು ಬಂದಿದೆ. ಜೊತೆಗೆ ಕೂಲಿ ವೆಚ್ಚ 22,000 ರೂಪಾಯಿಗಳು ಎಂದು ಕಂಡುಬಂದಿದೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಹೆಚ್ಚುತ್ತಿದ್ದರೂ ಕೂಡ ಉತ್ಸಾಹಕ್ಕೆ ಇಲ್ಲಿ ಚಿನ್ನದ ಬೆಲೆ ಶೂನ್ಯ ಎಂಬ ಸಂಗತಿಯು ನಮಗೆ ಕಂಡುಬರುತ್ತದೆ. चांदीचं चप्पल बनवलेली आहे, ती कधी बनवलेली आहे आणि त्याचं वजन काय आहे, त्याची किंमत काय आणि कुणी कुणासाठी दिली? काही दिवसापूर्वी ही चप्पल मी बनवली होती. एका व्यापाऱ्याने मला ऑर्डर केली होती, त्यानुसार त्यांच्या मागणीनुसार मी चप्पल तयार केली आहे. 1500 ग्रॅम त्याचं वजन आहे आणि ती एका जावयाला गिफ्ट देण्यासाठी त्या बनवण्यात आली आहे असं मला समजलेलं आहे. किती आव्हान होतं ते बनवताना? बनवताना सुरुवातीला चप्पल कधीच बनवलं नव्हतं मी. हे पहिल्यांदाच बनवलंय मी चांदीचं चप्पल. यासाठी प्रथम मी कोल्हापुरी चप्पल विकत घेतले, त्याचे फार्मास वगैरे कसे आहेत ते बघितले आणि ते कसं बनवतात हे सुरुवातीला मी त्याचा अभ्यास केला आणि त्यानंतर मग त्या पद्धतीने मी त्याचे चांदीचे सुट्टे पार्ट, जसे चमड्याचे चप्पलाचे सुट्टे पार्ट होते तसे चांदीचे सुट्टे पार्ट मी तयार केले आणि ते मग सगळे जोडून त्यानुसार मी चांदीची चप्पल तयार केलं. आता तुमच्याकडे काय काय नवीन बनवलं? माझ्याकडून आता प्रभावळी वगैरे सुरू आहेत. हे आईस्क्रीमचे कोन म्हणून असे साखरपुड्यासाठी वापरतात, आईस्क्रीमच्या कोनसारखा आकार असतो असं, हे चालू आहे. माझ्याकडे तार आणि आपल्या कोल्हापूरच्या आहेत त्यांचा एक मूर्ती माझ्याकडे आहे. बाळूमामाचा फेटा एक माझ्याकडं आता मी काही दिवसापूर्वीच दिला होता. असा आहे. विक्रांत माळी, महालक्ष्मी सिल्वर आर्ट, कोल्हापूर.